ನಾವು ಅತ್ಯಂತ ಕ್ರೂರ ಸಮಾಜದಲ್ಲಿ ಬದುಕುತ್ತಿದ್ದೇವಾ? ಸೂಲೂರಿನ ಪಳ್ಳಪಾಳ್ಯಂನಲ್ಲಿ ಕೇವಲ 10 ವರ್ಷದ ಶಾಲಾ ಬಾಲಕಿಯೊಬ್ಬಳು ಶುಕ್ರವಾರ ಮಧ್ಯಾಹ್ನ ನಾಪತ್ತೆಯಾಗಿದ್ದಳು. ಕಾರ್ತಿ ಎಂಬ ನೆರೆಹೊರೆಯ ನಾರಾಧಾಮ ಚಾಕ್ಲೇಟ್ ಕೊಡಿಸುವುದಾಗಿ ಸುಳ್ಳು ಹೇಳಿ ಆ ಅಮಾಯಕ ಮಗುವನ್ನು ಕರೆದುಕೊಂಡು ಹೋದನು. ಪರಿಚಯವನ್ನೆಂದು ನಂಬಿದ ಆ ಮಗು ಮತ್ತೆ ಜೀವಂತವಾಗಿ ಮನೆಗೆ ಬರಲೇ ಇಲ್ಲ. ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿದಾಗ ಬಾಲಕಿ ಕಾರ್ತಿ ಜೊತೆ ಹೋಗುತ್ತಿರುವುದು ಪತ್ತೆಯಾಯಿತು. ಆದರೆ ಹುಡುಕಾಟ ಕೊನೆಗೊಂಡಿದ್ದು ಮಾತ್ರ ಭೀಕರ ದುರಂತದಲ್ಲಿ. ಹತ್ತಿರದ ತೋಟವೊಂದರಲ್ಲಿ ಮಗುವಿನ ನಿರ್ಜೀವ ದೇಹ ಪತ್ತೆಯಾಯಿತು. ಆಕೆಯ ಮೇಲೆ ಕ್ರೂರವಾಗಿ ಲೈಂಗಿಕ ದೌರ್ಜನ್ಯ ಎಸಗಿ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿತ್ತು. ಪೊಲೀಸರು ತಕ್ಷಣ ಕಾರ್ಯಾಚರಣೆ ನಡೆಸಿ ಮುಖ್ಯ ಆರೋಪಿ ಕಾರ್ತಿ ಮತ್ತು ಅವನಿಗೆ ಸಹಾಯ ಮಾಡಿದ ಮೋಹನ್ನನ್ನು ಸುತ್ತುವರಿದಿದ್ದರು. ತಪ್ಪಿಸಿಕೊಳ್ಳಲು ಮೊದಲ ಮಹಡಿಯಿಂದ ಜಿಗಿದ ಕಾರ್ತಿಯ ಕೈಕಾಲು ಮುರಿದಿವೆ. ಇವರಿಬ್ಬರನ್ನೂ ಈಗ ಪಾಸ್ಕೋ ಮತ್ತು ಕೊಲೆ ಕಾಯ್ದೆಯಡಿ ಜೈಲಿಗಟ್ಟಲಾಗಿದೆ. ಈ ನೋವಿನ ನಡುವೆ ಜನರ ಆಕ್ರೋಶ ಮತ್ತಷ್ಟು ಹೆಚ್ಚಾಗಲು ಒಂದು ವಿಡಿಯೋ ಕಾರಣವಾಯಿತು. ಈ ಭೀಕರ ಘಟನೆಯ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಾಗ ಕೆಲವು ಪೊಲೀಸ್ ಅಧಿಕಾರಿಗಳು ನಗುತ್ತಾ ಹಗುರವಾಗಿ ವರ್ತಿಸಿದರು. ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಮಗುವನ್ನು ಕಳೆದುಕೊಂಡ ಕುಟುಂಬದ ನೋವಿಗೆ ಕನಿಷ್ಠ ಗೌರವ ಕೊಡದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಇಡೀ ರಾಜ್ಯವೇ ಒತ್ತಾಯಿಸಿತು. ಮುಖ್ಯಮಂತ್ರಿಗಳು ಈ ಕೃತ್ಯವನ್ನು ಕ್ಷಮಿಸಲಾಗದ ಅಪರಾಧ ಎಂದು ಕರೆದಿದ್ದಾರೆ. ಪ್ರಕರಣವನ್ನು ಶೀಘ್ರಗತಿ ನ್ಯಾಯಾಲಯಕ್ಕೆ ವಹಿಸಲಾಗಿದ್ದು, ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಎಂಬುದು ಜನರ ಆಗ್ರಹವಾಗಿದೆ. ಸರ್ಕಾರ ಕುಟುಂಬಕ್ಕೆ 7 ಲಕ್ಷ ರೂಪಾಯಿ ಪರಿಹಾರ ನೀಡಿದೆ ಮತ್ತು ಮಹಿಳೆಯರ ರಕ್ಷಣೆಗಾಗಿ ಸಿಂಗಪೆಣ್ ಎಂಬ ವಿಶೇಷ ಪೊಲೀಸ್ ಪಡೆಯನ್ನು ಘೋಷಿಸಿದೆ. ಹಣ ಅಥವಾ ಯೋಜನೆಗಳು ಆ ಮಗುವನ್ನು ಮರಳಿ ತರಲಾರವು. ಆ ನರತಾಮರಿಗೆ ಕಾನೂನು ನೀಡುವ ಅತ್ಯಂತ ಕಠಿಣ ಶಿಕ್ಷೆಯೊಂದೇ ಆ ಅಮಾಯಕ ಆತ್ಮಕ್ಕೆ ನೀಡುವ ನಿಜವಾದ ನ್ಯಾಯ.